ಕಾಶ್ಮೀರಿ ಖಾರದ ಪುಡಿ ತಿಂದರೆ ಎಲ್ಲೆಲ್ಲೂ ಉರಿ ಉರಿ. ಒಂದಲ್ಲ ಒಂದು ದಿನ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿ ಸಖತ್ತಾಗಿದ್ದೀರಾ ಅಂತ ಹೇಳ್ತೀನಿ. ಸೊ ಈ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಮಗಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಬಟ್ ಅವಳಿಗೆ ಯಾವಾಗಲೂ ಸಾಂಗ್ ಕೇಳ್ತಿದ್ರೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಸೊ ಅವಳ ಜೊತೆ ಸೇರ್ಕೊಂಡು ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ, ತುಂಬ ಕೆಟ್ಟಾಗಿ ಡ್ಯಾನ್ಸ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ಸ್ಟಾದಲ್ಲೆಲ್ಲ ನೋಡಿದ್ದೀರಾ. ಮತ್ತು ನೋಡೋದ್ರಲ್ಲೇನು ಡೌಟ್ ಏನಿಲ್ಲ, ಇದರಲ್ಲೂ ಒಂದೆರಡು ಸ್ಟೆಪ್ ಹಾಕಿದ್ದೀನಿ. ನಾನು ಯಾಕೆ ಈ ಟಾಪಿಕ್ ಹೇಳ್ತಿದ್ದೀನಿ ಅಂದರೆ, ನನ್ನ ಮಗಳು ಹುಟ್ಟಿದ ತಕ್ಷಣ ನಮ್ಮ ಅಕ್ಕನ ಕೈಲಿ ಕೊಟ್ಟರು. ನಮ್ಮ ಅಕ್ಕನ ಪಾಪು ಹುಟ್ಟಿದ ತಕ್ಷಣ ಯಾರು ಕೈಲಿ ಕೊಟ್ಟರು? ನಮ್ಮ ಹಸ್ಬೆಂಡ್ ಹೇಳ್ತಾರೆ. ನಿಮ್ಮ ತಮ್ಮಯ್ಯ ಹುಟ್ಟಾಗ ನಿಮ್ಮ ಪ್ರತಿಮತೆ ಎತ್ಕೋಬೋದು. ಯಾರು ಅಂತ ನನಗೆ ಅವನ್ನ ಯಾರು ಎತ್ಕೊಂಡಿದ್ದು? ನೀವು ನೋಡಿದ್ರಾ? ನೀವು ಅಲ್ಲೇ ಇದ್ರಾ? ಪ್ರತಿಮತೆ ಕೇಳ್ಕೊಟ್ರಾ ಪಾಪನ ಎತ್ಕೊಂಡ್ಬಂದು? ಎದ್ರಲ್ಲಿ? ನಾನು ಯೂಟ್ಯೂಬಲ್ಲಿ ಬರುತ್ತೆ ಒಂದಲ್ಲ ಒಂದು ದಿವಸ. ನಾನು ಡೈಲಿ ಬ್ಲಾಗ್ ಮಾಡಿದ್ರೆ ಬರುತ್ತೆ. ಆ ಥರ ಬಂದರೆ ನಾನು ಹೇಳೇ ಬಿಡ್ತೀನಿ. ಆ ಥರ ಎಲ್ಲ ಮುಚ್ಚೋಮರ ಇಲ್ಲ. ಹಾಂ, ಬಾಲೇಕೋ ನನ್ನ ಎದುರಿಗೆ. ನಿನ್ನ ಮೇಲೆ ಹಣೆಗೂ ಇಲ್ಲ ಕಣ್ಮಗಳು. ನನಗೆ ಯಾವುದೇ ರೀತಿ ಯೂಟ್ಯೂಬಲ್ಲಿ ದುಡ್ಡು ಬಂದಿಲ್ಲ ಕಣ್ಮಗಳು, ನಿಜವಾಗ್ಲೂ. ಇನ್ನು ಇನ್ಸ್ಟಾದಲ್ಲಿ ಬಂದೈತೆ ಒಪ್ಕೋತೀನಿ. ಯೂಟ್ಯೂಬಲ್ಲಿ ನಾನು ದುಡ್ಡು ಪ್ರಮೋಷನ್ಗಳು ಅವಾಗ ಮಾಡ್ತಿದ್ದೆ ಬರ್ತಿತ್ತು. ಇವಾಗ ಎಲ್ಲಿ ಮಾಡ್ತಿದ್ದೇನು? ನೆಟ್ಟಿಗೆ ರೀಲ್ಸೇ ಮಾಡಲ್ಲ ನಾನು. ಮನೆಯಲ್ಲೇ ಮಾಡ್ತಿದ್ನಲ್ಲ ವಿಡಿಯೋಗಳು, ಅದಕ್ಕೆ ಬರ್ತಿತ್ತು. ಸುಮಾರು ಮಾಡಿದ್ದೀನಿ ನಾನು. ಓಪನ್ ಮಾಡಿ ನೀವು ನೋಡಿಲ್ಲ ನನ್ನ ಪೇಜ್ನೇ, ನೀವು ನೆಟ್ಟಿಗೆ ನೋಡಲ್ಲ. ಇನ್ನೇನು ಹೇಳಿ, ಲಕ್ಷ ದುಡ್ದಿದ್ದೀನಿ ಇನ್ಸ್ಟಾದಲ್ಲಿ. ಸಾಕಾ? ಇನ್ನೂ ಏನಾರು ಬೇಕಾ? ನಾನು ಹಿಂಗೆ ಕೂತ್ಕೊಳ್ಳೋದು, ನೀವಿಬ್ಬರು ಮಾಡೋದು. ಏನು ಮಗಳು? ನಾನು ಹಿಂಗೆ ಕೂತ್ಕೊಳ್ಳೋದು, ನೀವಿಬ್ಬರು ಮಾಡೋದಾ? ನಾನೇ ಪುಣ್ಯವಂತಳು ಹೇಳು. ಉದ್ದ ಏನು ಉದ್ದ? ನಿನ್ನ ಜಡೆ ಅಲ್ವಾ? ನಿನ್ನ ಜಡೆ ಉದ್ದ ಅಲ್ವಾ ಮಗಳು? ಬೇಗ ಕುಯ್ರಿ, ಹೊಟ್ಟೆ ಹಸಿತೈತೆ ನನಗೆ. ಅಲ್ಲೇ ಮೆಣಸಿನ್ಕಾಯಿ ಏನ ಕಾಯಿ ತೊಳೆದು ಮಡಗಿರೋದು ಅದು. ಅದರಲ್ಲೇ ಚಾಕಲ್ಲೇ ಕಟ್ ಮಾಡೋದು. ನೆಕ್ಸ್ಟು ಏಲಕ್ಕಿ ಹಾಕು. ಆಮೇಲೆ ಇದು ಅನಾನಸು ಹಾಕು. ಆಮೇಲೆ ಜೀರಿಗೆ ಹಾಕು. ಜೀರಿಗೆ ಹಾಕಿದ್ಮೇಲೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕು. ಆಮೇಲೆ ಈ ಮೆಣಸಿನ್ಕಾಯಿ ಹಾಕು. ಏನಕ್ಕೆ ಫ್ರೈ ಮಾಡಕ್ಕೆ ಇದೆಲ್ಲ? ಫ್ರೈ ಮಾಡ್ಕೊ. ಇದನ್ನೂ ಬಿಟ್ಬಿಡು. ಇವೆರಡು ಹಾಕ್ಬೇಡ. ಇವೆರಡು ಅದೆಲ್ಲ ಫ್ರೈ ಮಾಡ್ಕೋಬೇಕಾ? ಕೆಲವಂಗ, ಏಲಕ್ಕಿ, ಆಮೇಲೆ ಅನಾನಸ್ ಹೂವು, ಆಮೇಲೆ ಜೀರಿಗೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ನೋಡಿ ಕಾಯಿ ಹಾಕ್ಬಿಡ. ಕಾಯಿ ಕೊನೆಗೆ ಹಾಕು. ಇದು ಫಸ್ಟ್ ಇದು ಆಮೇಲೆ ಜೀರಿಗೆ. ಆಯ್ತಾ? ಅರ್ಥ ಆಯ್ತು. ಆಮೇಲೆ ಇದು ಅರ್ಥ ಆಯ್ತು. ಮುಂದಿಗೆ ಆಮೇಲೆ ಇದು ಫ್ರೈ ಮಾಡ್ಕೊ. ಆಮೇಲೆ ಇದು ಇವೆರಡು ಒಟ್ಟಿಗೆ ಹಾಕು. ಆಮೇಲೆ ಹಾಕು. ಫೈನಲ್ಗೆ ಇದು ಹಾಕು. ಲೇಖನ ನೋಡ್ಕೊಂಡ ಇವಾಗೆಲ್ಲ ಹೋಗಿ ಮಾಡು. ಹೋಗಿಲ್ಲ ಕಿಚನ್ಗೆ ಹೋಗಿ. ಇವಾಗ ನಿನಗೆ ಹೇಳ್ಕೊಡ್ತಾರದು, ನನಗೆಲ್ಲ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊ ಅಂತಂದ್ರೆ ಅವ್ರು ಹೇಳ್ದಂಗೆ ಫ್ರೈ ಮಾಡಿದೆ ಚೆನ್ನಾಗಿ. ಅದು ಅಂದರೆ ಸಿಮ್ಮಲ್ಲಿಟ್ಟು ನಾನು ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡೆ. ಯಾಕೆಂದರೆ ಅದನ್ನ ರುಬ್ಕೋಬೇಕಿತ್ತು. ಇವ್ರಿಗೆ ಟೊಮೊಟೊ ಬಾತ್ ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸಿದ್ರು. ಸೊ ಅವ್ರಿಗೆ ಕಾಲು ಆಗಲ್ವಲ್ಲ. ಕಾಲು ಚೆನ್ನಾಗಿದ್ದಿದ್ರೆ ಅವರೇ ಮಾಡ್ಕೋತಿದ್ರು, ಮಾಡಿಬಿಟ್ಟು ನನಗೆ ಹಾಕ್ಕೊಡ್ತಿದ್ರು. ಬಟ್ ಅವ್ರ ಕಾಲು ಆಪ್ರೇಷನ್ ಆಗಿದ್ರು, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು. ನನಗಂತೂ ಖುಷಿನೇ. ಯಾಕಂದರೆ ಈ ಕಾಲು ಏಟ್ ಮಾಡ್ಕೊಂಡಿದ್ರು, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಮನೇಲಿ. ಸೊ ಎಲ್ಲ ಟೈಮು ಮಾಡಲ್ಲ. ಅವ್ರಿಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ, ಅವ್ರಿಗೆ ಏನಾದರೂ ತಿನ್ನಬೇಕು, ಅವ್ರಿಗೆ ಇಷ್ಟವಾದದ್ದು ಅಂದರೆ ಅವಾಗ ಮಾತ್ರ ಹೆಲ್ಪ್ ಮಾಡ್ತಾರೆ. ಇಲ್ಲಾಂದರೆ ಬೇರೆ ಟೈಮಲ್ಲಿ ನಾನು ಕರೆದ್ರೂ ಬರಲ್ಲ. ಅವರು ಅಂಥವ್ರು. ಅದು ನಂಗೆ ಚೆನ್ನಾಗಿ ಗೊತ್ತು. ಆದರೆ ಇರುತ್ತಲ್ಲ ಒಂದೊಂದು ಟೈಮ್ ಮಾಡಿಕೊಡ್ತಾರೆ ಅಷ್ಟೇ. ಏನು ಜಾಸ್ತಿ ಟೈಮ್ ಏನು ಮಾಡಲ್ಲ. ನೀವು ನೋಡೋರು ಅಂದ್ಕೊಬಿಡ್ತೀರ ಏನು ಡೈಲಿ ಮಾಡ್ತಾರೆ ಏನು ಅಂತ. ಆ ಥರ ಏನಿಲ್ಲ. ಆ ಥರ
ಏನೂ ಮಾಡಿಕೊಡಲ್ಲ ನನಗೆ. ಮನೇಲಿ ಯಾವಾಗಲೋ ಒಂದು ಸಲ ಅವ್ರಿಗೇನಾದರೂ ಅನಿಸಿದ್ರೆ ತಿನ್ನಬೇಕು ಅನಿಸಿದ್ರೆ ಮಾತ್ರ ನಂಗೆ ಮಾಡಿಕೊಡೋದು. ಏನೋ ಒಂದು ಸ್ಟೋರಿ ಹೇಳಿದ್ರು, ಆ ಸ್ಟೋರಿ ಕೇಳ್ತಾ ಕೇಳ್ತಾ ನನಗಂತೂ ತುಂಬಾ ಭಯ ಆಯಿತು. ಯಾಕೆ ಅಂತಂದರೆ ಆ ಸ್ಟೋರಿ ಆ ರೀತಿ ಇತ್ತು ಅವ್ರು ಹೇಳಿದ್ದು. ಬಟ್ ನಾನಂತೂ ಕೇಳಿ ಶಾಕ್ ಆಗ್ಬಿಟ್ಟೆ ಆ ಸ್ಟೋರಿನ. ನೀವು ಒಂದು ಸಲ ಕೇಳಿಸ್ಕೊಳ್ಳಿ ಏನು ಸ್ಟೋರಿ ಅಂತ. ಹೆಂಗೆ ಮನ್ಸು ಬಂದದು ನಮ್ಮ ಪುರಾಣ ಕಾಣಿಕಣಪ್ಪ. ಹೀಗೆ ಈ ಪವಿ ಅವತ್ತು ಮೊಟ್ಟೆ ಕಳಿಸ್ತಿದ್ದ ಕಣವ ನೋಡ್ಬಿಟ್ಟೆ ಡಿಲೀಟ್ ಮಾಡ್ಬಿಟ್ಟು ಅದು ಸರ್ಮಣ್ಗೆ ಅದು ಕಾಯಿ ತುರಿ ಮನೆ ತಕ್ಕ ಕೂದಾಕವನೇ ಲೆಕ್ಕ ಹೇಳ್ತೀನ. ಕೂದ್ಬಿಟ್ಟು ಕಾಯಿ ತುರಿ ಮನೆನ ಅಲ್ಲೇ ಬಿಟ್ಟವನೆ, ಕತ್ತು ನೇರದಲ್ಲಿ ಅಲ್ಲೇ ಬಿಟ್ಬಿಟ್ಟವನೆ. ವಾ, ನಾವು ಕೂದಾಕ್ತೆ ಅಂದ್ಬಿಟ್ಟು ಸ್ಟೇಷನ್ಗೆ ಹೋಗೋಣ. ಸಾಸ್ವತಿ ಯಾರು ಯಾವ ಊರವರು? ಚಾಮುಂಡೇಶ್ವರಿ ಬಾರ ಐತೆ ಗೊತ್ತಾ ಇಲ್ಲಿ ರಿಂಗ್ ರೋಡ್ ಕಾರ್ನರ್ ಹಿಂಗೆ ಕಟ್ಟು ಹೊಡಿತೀವಲ್ಲ ಆ ಕಾರ್ನರಲ್ಲೇ ಇದೆ. ಅಲ್ಲಿ ಮುಂದಕ್ಕೆ ಹೋದ್ರೆ ಒಂದು ದೊಡ್ಡದು ಒಂದು ಏರಿಯಾ ಇದೆ. ಆ ಏರಿಯಾದಿಂದ ಆ ಕಡೆಗೆ ಇವನು ಅಲ್ಲಿ ಏನು ಇದು ಮಾಡಿದ್ಲು ಗೊತ್ತಿಲ್ಲ. ಅವನೇನು ಮಾಡೋನೆ ಸುಮ್ಮನೆ ಅವನು ಮಣಗೋನೆ, ಇವನು ಪಕ್ಕದಲ್ಲಿ ಅವನು ಮಣಗೋಳೆ. ಇವನೇನು ಮಾಡೋನೆ ಅವಳೆಲ್ಲ ಮನೆ ಕಂಡಾದ್ಮೇಲೆ ಬಂದು ತುರಿಯ ಮಣನ ತೆಗೆದು ಪಕ್ಕದಲ್ಲಿ ಇಟ್ಕೊಂಡವನೆ. ಅವಳು ಫುಲ್ಲು ನಿದ್ದೆ ಬಂದಮೇಲೆ ಒಂದೇ ಸರಿ ಕೂತ್ಬಿಟ್ಟು ಅಯ್ಯಪ್ಪ ಕೂದ್ಬಿಟ್ಟು ಆ ಕಾಯಿ ತುರಿಯ ಮಣ್ಣು ಅಲ್ಲೇ ಮುಗ್ದು ಇಮಿಡಿ ಅಷ್ಟೊತ್ತೊಂದು ರಾತ್ರಿಲೇ ಹೋಗಿದ್ದಾನಂತೆ ಸ್ಟೇಷನ್ಗೆ. ಅಯ್ಯೋ ದೇವ್ರ, ಆ ಸ್ಟೋರಿನ ಕೇಳ್ಬಿಟ್ಟು ತುಂಬಾ ಭಯ ಆಯಿತು. ಅವ್ರ ಹೆಂಡ್ತಿನ ಅವರೇ ಮರ್ಡ್ರ್ ಮಾಡಿಬಿಟ್ಟಿದ್ದಾರೆ ಗಂಡನೇ ಅಂದ್ಬಿಟ್ಟು. ಬಟ್ ಆಮೇಲೆ ಸ್ವಲ್ಪ ಭಯ ಆಗ್ತಿದೆ, ಬಂದು ನೀವೇ ಮಾಡ್ಬೋದಾ ಅಂತ ಅಂದೆ ನಮ್ಮ ಗಂಡನಿಗೆ. ಅವರೇ ಬಂದು ಕಿಚನಲ್ಲಿ ಅವ್ರು ಟೊಮೊಟೊ ಭತ್ತ ಅವರೇ ಮಾಡ್ಕೋತಿದ್ರು. ಸೊ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೋತಿದ್ದೆ, ನನಗೂ ಈಸಿ ಆಗುತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ ಅಂತ. ಸೊ ತುಂಬ ಕಷ್ಟಪಟ್ಟು ಯೂಟ್ಯೂಬ್ಗೆ ನಾನು ವೀಡಿಯೋನ ಎಡಿಟ್ ಮಾಡಿ ನೈಟ್ 12 ಗಂಟೆ 11:30 ಈ ರೀತಿ ಎಲ್ಲ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಸ್ಟ್ ಒಂದು 300 ಇಲ್ಲ 400 ಅಷ್ಟೇ ಜನ ನೋಡೋದು. ದಯವಿಟ್ಟು ಆದಷ್ಟು ಪ್ಲೀಸ್ ಅಂತ ಕೇಳ್ಕೊತೀನಿ. ಆಮೇಲೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿ. ಅವ್ರಿಗೆ ಕಾಲು ಏಟಾಗಿದೆ, ಈ ಟೈಮಲ್ಲಿ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ. ಯೂಟ್ಯೂಬಿಂದ ಅಟ್ಲೀಸ್ಟ್ ಒಂದು ಇಷ್ಟು ಅಮೌಂಟ್ ಬಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ ನನಗೆ. ಅವರು ಕೆಲ್ಸಕ್ಕೆ ಹೋಗ್ತಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ. ಅವ್ರನ್ನ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಹೇಳಿ ನೀವು. ಸೊ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ನಂಗೆ ಅರ್ನಿಂಗ್ ಆದರೆ ಅಮೌಂಟು ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಈ ಟೈಮಲ್ಲಿ. ನನ್ನ ಮಗಳದು ಮತ್ತು ನನ್ನ ಹಸ್ಬೆಂಡು ಮತ್ತು ನನಗೆ ಮನೆ ಖರ್ಚಿಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದರೆ ಅದು ಆಗಬೇಕಾಗಿದ್ದೆ ಅನುಭವ ಆಗಿದೆ ಲೈಫಲ್ಲಿ. ದುಡ್ಡಿದಾಗ ತುಂಬಾ ಖರ್ಚು ಮಾಡಿ ತುಂಬಾ ಇದು ಮಾಡಿಬಿಟ್ಟಿದ್ದೀವಿ ಇಬ್ಬರೂ. ಬಟ್ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಯಾವ ರೀತಿ ಏನು ಅನ್ನೋದು ಎಲ್ಲ ರೀತಿಯೂ ಪಾಠ ಕಲ್ತಿದ್ದೀವಿ. ಯಾವ ಫ್ಯಾಮಿಲಿಯಿಂದ ಹಿಡಿದು ಫ್ರೆಂಡ್ಸಿಂದ ಪ್ರತಿಯೊಂದು ಕೂಡ ನಾವು A to Z ಕಲ್ತ್ಬಿಟ್ಟಿದ್ದೀವಿ ಬುದ್ಧಿನ ಅಂತಲೇ ಅನ್ಬೋದು. ಏಕೆಂದರೆ ಎಲ್ಲರೂ ಅವ್ರವ್ರು ಇದನ್ನು ತೋರಿಸಿದ್ರು ಈ ಟೈಮಲ್ಲಿ. ಇದು 2ನೇ ಸರಿ ಆಪ್ರೇಷನ್ ಆಗಿರೋದು. ತುಂಬಾ ಕಲ್ತಿದ್ದೀವಿ ಲೈಫಲ್ಲಿ, ಹೇಳೋಕ್ಕಾಗ್ದಷ್ಟು ಕಲ್ತಿದ್ದೀವಿ. ಮತ್ತು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದು ಒಂದೇ ಇರೋದು ನನಗೆ, ಬೇರೆ ಏನೂ ಇಲ್ಲ. ನನಗೆ ಅವರಾಗಬೇಕು, ಅವ್ರಿಗೆ ನಾನಾಗಬೇಕು ಅಷ್ಟೇ ಅಂದ್ಕೊಂಡಿರೋದು ನನ್ನ ಮೈಂಡಲ್ಲಿ. ಬೇರೆ ಏನೂ ಇಲ್ಲ ನನ್ನ ತಲೆಯಲ್ಲಿ ಇವಾಗ. ಅವ್ರಿಗೆ ನಾನಾಗಬೇಕು, ನನಗೆ ಅವರಾಗಬೇಕು. ನನ್ನ ಕಷ್ಟಕ್ಕೆ ಅವ್ರಾಗ್ತಾರೆ, ಅವ್ರ ಕಷ್ಟಕ್ಕೆ ನಾನಾಗಬೇಕು ಅಷ್ಟೇ ಜೀವನದಲ್ಲಿ. ಬೇರೆದು ಆಪ್ಷನ್ನೇ ಇಲ್ಲ, ಬೇರೆಯವ್ರದ್ದು ಅವಶ್ಯಕತೆಯೂ ಇಲ್ಲ ಲೈಫಲ್ಲಿ. ನಮ್ದು ಏನೈತೆ ಅದು ಮಾತ್ರ ನಾವು ಬದುಕಬೇಕು, ತೋರಿಸ್ಬೇಕು ಅನ್ನೋದಷ್ಟೇ ನನಗಿರೋದು. ಬೇರೆಯವ್ರ ಬಗ್ಗೆ ಮಾತಾಡೋದೇ ಆಗಲಿ ಮತ್ತೊಂದು ನನಗೆ ಬೇಕಾಗಿಲ್ಲ. ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಾನು ತಲೆಗೆಡಿಸ್ಕೊಳ್ಳಲ್ಲ. ಏಕೆಂದರೆ ನನ್ನ ಜೊತೆಯಲ್ಲಿರೋದು ನನ್ನ ಗಂಡ, ಬೇರೆ ಯಾರೂ ಇಲ್ಲ. ಬಟ್ ತುಂಬಾ ಖುಷಿಯಾಗುತ್ತೆ. ಬಟ್ ಎಲ್ಲ ಟೈಮಲ್ಲೂ ಇದೇ ರೀತಿ ಇರೋಲ್ಲ. ಬಟ್ ಅವಾಗವಾಗ ತುಂಬಾ ಕಿತ್ತಾಡ್ತೀವಿ, ತುಂಬಾ ಜಗಳ ಮಾಡ್ತೀವಿ, ತುಂಬಾ ಪ್ರೀತಿ ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಖುಷಿಯಾಗುತ್ತೆ ಈ ರೀತಿ ಇದ್ರೂ. ದುಡ್ಡಿಲ್ಲದೆ ಒಂದು ವೀಡಿಯೋನ ಪೂರ್ತಿವರೆಗೂ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಎಡಿಟ್ ಮಾಡಿರೋದು, ನಾನು ವೀಡಿಯೋ ಮಾಡಿರೋದು ಎಲ್ಲದರಿಂದ ಯೋಚನೆ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಅವರು ಮೊಸರು ಬಜ್ಜಿ ಮಾಡ್ತೀನಿ ಅಂತ ಅಂದರು. ಯಾಕೆ ಮಾಡ್ತಿದ್ದಾರೆ ಅಂತಂದರೆ ನಾನು ಸ್ವಲ್ಪ ಖಾರ ಇದೆ ಬಾತು ಅಂತಂದರೆ ಅದಕ್ಕೋಸ್ಕರ ಪಾಪ ಮೊಸರು ಬಜ್ಜಿ ಮಾಡ್ಕೊಡ್ತೀನಿ ಇರೋ ಆಯಿತು. ಟೊಮೊಟೊ ಬಾತು ರೆಡಿ ಆಯಿತು. ರೆಡಿಯಾಗಿ ಸೊ ತಟ್ಟೆ ಎಲ್ಲ ತೊಗೊಕೊಟ್ಟೆ, ಅವರೇ ಬಡಿಸ್ಕೊಟ್ರು. ಎಲ್ಲ ಊಟ ಮಾಡಿ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿತ್ತು. ರೈಸ್ ಬಾತ್, ಅದು ರೈಸ್ ಬಾತ್ ಅಲ್ಲ ಸಾರಿ ಟೊಮೊಟೊ ಬಾತ್, ಮರೆತೇ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ.
ಪೂರ್ತಿ ವಿಡಿಯೋ ನೋಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್. ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಲವ್ ಯು ಸೋ ಮಚ್ ಗಾಯ್ಸ್, ಲವ್ ಯು.